ಪ್ರೀತಿಯನ್ನೇ ಬಂಡವಾಳ ಮಾಡಿಕೊಂಡು ಸಿಕ್ಕ ಹುಡುಗಿಯರಿಗೆ ಬ್ಲಾಕ್ ಮೇಲ್ ಮಾಡಿ ವಂಚಿಸ್ತಾ ಇದ್ದಂತಹ ವ್ಯಕ್ತಿಯ ವಿರುದ್ಧ ಈಗ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ ಇಬ್ಬರು ಯುವತಿಯರು. ಪ್ರೀತಿಯ ಹೆಸರಿನಲ್ಲಿ ಯುವತಿಯರಿಗೆ ಬಲೆ, ರನ್ನ ಚಿನ್ನ ಅಂಥೇಳಿ ಹಣ ಚಿನ್ನವನ್ನ ಎಗರಿಸ್ತಾ ಇದ್ದ ಭೂಪ, ಲಕ್ಷ ಹಣ ಹಾಗೂ ಚಿನ್ನವನ್ನ ಪಡೆದು ದೋಖಾ. ಬೆಂಗಳೂರಿನ HAL ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತಹ ಘಟನೆ ಇದು. ದಿಲೀಪ್ ಎಂಬಾತನ ವಿರುದ್ಧ ಠಾಣೆಯ ಮೆಟ್ಟಿಲೇರಿದ್ದಾರೆ ಯುವತಿಯರು. ಇಬ್ಬರು ಯುವತಿಯರಿಗೆ ಪ್ರೀತಿ ಹೆಸರಿನಲ್ಲಿ ದಿಲೀಪ್ ವಂಚಿಸಿದ್ದ ಅನ್ನೋದು ಗೊತ್ತಾಗಿದೆ. ಆಸ್ಪತ್ರೆಗೆ ಎಮರ್ಜೆನ್ಸಿ ಇದೆ ಅಂಥೇಳಿ ಲಕ್ಷ ಹಣ ಚಿನ್ನವನ್ನ ಪಡೆದು ಎಸ್ಕೇಪ್ ಆಗಿದ್ದಾನೆ. ಹಣ ವಾಪಸ್ ಕೇಳಿದ್ರೆ ಖಾಸಗಿ ಫೋಟೋ ವೈರಲ್ ಮಾಡಿಬಿಡ್ತೀನಿ ಅಂಥೇಳಿ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾನೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಆ ಕಡೆ ಖಾಸಗಿ ಫೋಟೋ, ಈ ಕಡೆ ದುಡ್ಡು, ಚಿನ್ನ ಎಲ್ಲವನ್ನು ಕೂಡ ಕೊಟ್ಟುಬಿಟ್ರು. ಪೇ ಚೆಕ್ ಸಿಲ್ಕೊಂಡ್ರು. ಏನು ಮಾಡಬೇಕು ಅಂತ ಗೊತ್ತಾಗದೇನೆ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ. ಈ ದಿಲೀಪ್ ಇದೇ ರೀತಿ ಹಲವರಿಗೂ ಕೂಡ ವಂಚಿಸಿದ್ದಾನೆ, ಬ್ಲ್ಯಾಕ್ ಮೇಲ್ ಮಾಡಿದ್ದಾನೆ, ಬೆದರಿಕೆ ಹಾಕಿದ್ದಾನೆ ಅಂಥೇಳಿ ಈಗ ಈ ಯುವತಿಯರು ಆರೋಪಿಸ್ತಾ ಇದ್ದಾರೆ. ನನಗೆ ದಿಲೀಪ್ ಅನ್ನೋ ವ್ಯಕ್ತಿ 7 ವರ್ಷದಿಂದ ಪರಿಚಯ ಇದ್ದಾನೆ. ಆ ಪರಿಚಯ ಬಂದು ದುಡ್ಡು ಕಾಸು ವ್ಯವಹಾರದವರೆಗೂ ಹೋಗುತ್ತೆ. ಇಬ್ಬರು ಸ್ನೇಹಿತರಾಗಿರ್ತೀವಿ. ಅವ್ನು ಬಂದುಬಿಟ್ಟು ನನ್ನ ಹತ್ರ ದುಡ್ಡು ತೊಗೊಂಡು ಮತ್ತೆ ಅದನ್ನು ನನಗೆ ಒಡವೆ ಕೂಡ ಅಡ ಇಟ್ಟು ದುಡ್ಡು ಕೊಟ್ಟಿರ್ತೀನಿ ಸರ್. ಅದು ಯಾವುದನ್ನು ರಿಟರ್ನ್ ಕೊಡೋದಿಲ್ಲ. ಕೇಳುವಾಗ ಅವನು ರಿಟರ್ನ್ ಕೊಡೋದಿಲ್ಲ. ಅದಾದಮೇಲೆ ನನ್ನ ಜೊತೆ ಹಿಡ್ದಿರೋ ಕೆಲವೊಂದು ಫೋಟೋಸ್ಗಳನ್ನ ಇಟ್ಟು ನನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾನೆ. ಇದನ್ನು ನಿನ್ನ ಫ್ಯಾಮಿಲಿಗೆ ತೋರಿಸ್ತೀನಿ ಅಂತೇಳಿ ಬ್ಲ್ಯಾಕ್ ಮೇಲ್ ಮಾಡ್ತಾನೆ ಸರ್. ಕೆಲವೊಂದು ಖಾಸಗಿ ಫೋಟೋಸ್ ಇದೆ ಸರ್, ಒಂದು 2-3 ಫೋಟೋಸ್ ಇದೆ ಸರ್. ಆ 2-3 ಫೋಟೋಸ್ನ ಇಟ್ಟು ಬ್ಲ್ಯಾಕ್ ಮೇಲ್ ಮಾಡ್ತಾನೆ ಸರ್. ಇದನ್ನು ನಿನ್ನ ಫ್ಯಾಮಿಲಿಗೆ ತೋರಿಸ್ತೀನಿ, ನಿನ್ನ ಮಾನ ಹರಾಜಾಗ್ತೀನಿ ಅಂತ ಹೇಳ್ತಾನೆ. ಎದುರಿ ನಾನು ಮುಂದೆ ಬಂದಿರೋದಿಲ್ಲ ಸರ್. ಇದನ್ನು ಏನೂ ಬೇಡ ಅಂತೇಳಿ ಬಿಟ್ಟಿರ್ತೀನಿ. ಆದರೆ ಅವನು ಅದೇ ಕೆಲಸನೇ ಅವನು ಸೋಷಿಯಲ್ ಮೀಡಿಯಲ್ಲಿ ಬಿಡ್ತೀನಿ ಅನ್ನುವಾಗ ಪದೇ ಹಿಂಸೆ ಕೊಡ್ತಾನೆ. ಈಗ 3 ಮಂತ್ಸ್ ಬ್ಯಾಕ್ ಕೂಡ 20,000 ದುಡ್ಡು ಹಾಕಿಸ್ಕೊಳ್ತಾನೆ ಸರ್. ನಾನು ಕೆಲಸ ಮಾಡೋ ಹುಡುಗಿನೇ, ನಾನು ದುಡ್ಕೊಂಡು ತಿನ್ನೋ ಹುಡುಗಿ. ಎಷ್ಟು ಅಂತ ಹೇಳ್ಬಿಟ್ಟು ದುಡ್ಡು ಕೊಡೋದಕ್ಕಾಗುತ್ತೆ? ಇವತ್ತು ನನಗಾಗಿದೆ ಅನ್ಯಾಯ, ನಾಳೆ ಇನ್ನೊಂದು ಹುಡುಗಿಗೆ ಆಗುತ್ತೆ ಅಂತ ಒಂದೇ ಕಾರಣಕ್ಕೇ ನಾನು HL ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋದಕ್ಕೆ ಹೋದೆ ಸರ್. ಅಲ್ಲಿ ನಂತರನೇ ಇನ್ನೊಂದು ಹುಡುಗಿ ಬಂದು ಕಂಪ್ಲೇಂಟ್ ಕೊಟ್ಟಿರ್ತಾಳೆ ಸರ್. ಅಲ್ಲಿ FIR ಆಗಿರುತ್ತೆ ಆ ಹುಡುಗಿದು ಕೂಡ. ನಂದೂ ಅದ್ರ ಜೊತೆ ಆಗಲಿ ಅಂತ ಹೇಳ್ಬಿಟ್ಟು ಧೈರ್ಯ ಮಾಡಿ ಮುಂದೆ ಬಂದಿದ್ದೀನಿ. ಆದರೆ ನನಗಾಗಿದ್ದ ಅನ್ಯಾಯ ಇನ್ಯಾರಿಗೂ ಆಗಬಾರ್ದು ಸರ್. ಇದಂತೂ ನಾನು ಹೇಳಿ, ನನ್ನ ಹತ್ರ ಕಸ್ಟಮರ್ ಆಗಿ ಬಂದು ಪರಿಚಯ ಆಗಿ ಒಂದು 5 ಡೇಸ್ ಆದಮೇಲೆ ಇದು ಕಸ್ಟಮರ್ಸ್ಗೆಲ್ಲ ನಾವು ನಮ್ಮ ಓನ್ ಫೋನಿಂದ ಕಾಲ್ ಮಾಡಿ ಅದು ಅವ್ರದ್ದು ಏನಿದೆಯೋ ಅದು ಇನ್ಫಾರ್ಮ್ ಮಾಡ್ತೀವಿ. ಎಷ್ಟು ದಿನಕ್ಕೆ ಬರುತ್ತೆ, ಎಷ್ಟು ದಿನಕ್ಕೆ ರೆಡಿಯಾಗಿದೆ ನಿಮ್ಮದು ಆರ್ಡರು ತಗೊಂಡೋಗಿ ಅಂತ ಹೇಳ್ತೇವೆ. ನಮ್ಮ ಓನ್ ಫೋನ್ ಪರ್ಸನಲ್ ನಂಬರಿಂದ ಎಲ್ಲ ಕಸ್ಟಮರ್ಗೂ ಎಲ್ಲ ಶಾಪಲ್ಲೆಲ್ಲ ಒಂದು ಸಲ ನೆಟ್ವರ್ಕ್ ವರ್ಕ್ ಆಗೋಲ್ಲ, ಆವಾಗ ನಮ್ಮ ಫೋನಿಂದನೇ ಕಸ್ಟಮರ್ಗೆ ಫೋನ್ ಮಾಡಿ ಇನ್ಫಾರ್ಮ್ ಮಾಡ್ತೀವಿ. ಅದೇ ಥರ ಅವ್ನು ಬಂದು ನಾನೊಂದ್ಸಲ ಅದೇ ಥರ ಅವ್ನಿಗೆ ಕಾಲ್ ಮಾಡಿ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಪ್ರಕಾಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಕಾಶ್, ಹುಡುಗ ಚೆನ್ನಾಗಿದ್ದು ಒಳ್ಳೆ ಕೆಲಸದಲ್ಲಿದ್ದು ಕೈ ತುಂಬ ಸಂಬಳ ತಗೊಂಡ್ರೆ ಹುಡುಗಿರು ಸಿಗೋದು ಕಷ್ಟ ಆಗಿದೆ ಈ ಕಾಲದಲ್ಲಿ. ಅಂಥದ್ರಲ್ಲಿ ಈ ನರಪೇತ್ ನಾರಾಯಣನ್ಗೆ 2-3 ಜನ ಹುಡುಗಿರು ಅವರನ್ನು ಮೋಸ ಮಾಡ್ತಾ ಇದ್ದಿದ್ದು, ಹೇಗೆ ಬಲೆಗೆ ಬೀಳ್ತಾ ಇದ್ರಿ ಇವನಿಗೆ ಇವರು ಅಂತ ಹೇಳಿ? ಮುಖ್ಯವಾಗಿ ಈತ ಒಂದು ಬೈಕ್ ಸರ್ವಿಸ್ ಸೆಂಟರ್ ಅನ್ನ ಇಟ್ಕೊಂಡಿದ್ದ. ಅಲ್ಲಿಗೆ ಹೋಗ್ತಾ ಇದ್ದಂತಹ ಲೇಡಿ ಕಸ್ಟಮರ್ಸ್ ಗಳನ್ನ ಆತ ಅಟ್ರಾಕ್ಟ್ ಮಾಡ್ತಾ ಇದ್ದ. ಜೊತೆಗೆ ಒಂದಿಷ್ಟು ಕಾಂಟ್ಯಾಕ್ಟ್ಸ್ ನಂಬರ್ ಗಳನ್ನ ಕೂಡ ಕಲೆಕ್ಟ್ ಮಾಡ್ತಾ ಇದ್ದ. ಅದಾದ ಬಳಿಕ ಅವ್ರ ಜೊತೆ ಆರಂಭದಲ್ಲಿ ಸ್ನೇಹವನ್ನ ಬೆಳೆಸ್ತಾ ಇದ್ದ. ಅದು ಪ್ರೀತಿಗೆ ತಿರುಗ್ತಾ ಇತ್ತು, ಪ್ರೀತಿ ಸಲಿಗೆಗೆ ಹೋಗ್ತಾ ಇತ್ತು. ಅದಾದ ಬಳಿಕ ಅವರ ಬಳಿನೇ ಒಂದು ಎಮೋಷನಲ್ ಬ್ಲಾಕ್ ಮೇಲ್ ಅನ್ನ ಮಾಡಿ, ಅಂದ್ರೆ ತಂದೆ ತಾಯಿಗೂ ಹುಷಾರಿಲ್ಲ ಅಥವಾ ವೈಯಕ್ತಿಕವಾಗಿ ಸಮಸ್ಯೆಗಳಿದಾವೆ ಅಂತ ಹೇಳಿ ಸುಮಾರು ಹೆಣ್ಮಕ್ಳ ಜೊತೆ ಲಕ್ಷ ಹಣವನ್ನ ತಗೊಂಡಿದ್ದಾನೆ. ಚಿನ್ನದ ಸರಗಳು, ಒಲೆಗಳು, ಈ ತರದ್ದು ಚಿನ್ನದ ಒಂದಿಷ್ಟು ವಸ್ತುಗಳನ್ನ ಕೂಡ ತಗೊಂಡಿದ್ದಾನೆ. ಸೊ ಯಾವಾಗ ಕೊಟ್ಟಂತಹ ಹಣ ಚಿನ್ನವನ್ನ ಕೇಳಿದಾಗ ಒಂದಿಷ್ಟು ಅವರ ಜೊತೆ ಏನೋ ಖಾಸಗಿ ಕ್ಷಣಗಳನ್ನ ಕಳೆದಿರ್ತಾರೆ. ಆ ಒಂದು ಫೋಟೋಸ್ ಗಳನ್ನ ಇಟ್ಟುಕೊಂಡು ವಾಟ್ಸಾಪ್ಗೆ ಕಳಿಸಿ ಬೆದರಿಕೆ ಕೂಡ ಹಾಕ್ತಾ ಇದ್ದ, ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕ್ತೀನಿ ಅಂತ ಹೇಳಿ. ಸೊ ಇದಕ್ಕೆ ಈಗ ನೊಂದಂತಹ ಇಬ್ಬರು ಸಂತ್ರಸ್ತ ಯುವತಿಯರು ಈಗ HAL ಠಾಣೆಯಲ್ಲಿ ಕೂಡ ದೂರನ್ನ ದಾಖಲು ಮಾಡಿದ್ದಾರೆ. ಜೊತೆಗೆ ಬೇರೆ ಯುವತಿಯರಿಗೂ ಕೂಡ ಇದೇ ರೀತಿ ವಂಚನೆ ಮಾಡಿದ್ದಾನೆ ಅನ್ನುವಂತಹ ಆರೋಪಗಳು ಕೂಡ ಇದೀಗ ಬಯಲಿಗೆ ಬರ್ತಾ ಇದೆ. ಪ್ರೇಮ್ ಕುಮಾರ್, ಥ್ಯಾಂಕ್ ಯು ಪ್ರಕಾಶ್ ತಮ್ಮೆಲ್ಲ ಮಾಹಿತಿಗಾಗಿ.